ಒಂದ್ ಕಡೆ ಪಾಕ್ ಪರ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದ್ರು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ಗೂ ಕೂಡ ಮುಂದಾಗಿರ್ತಾರೆ. ಬಟ್ ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಆಯತಪ್ಪಿ ಪಾಕ್ ಪರ ಘೋಷಣೆ ಕೂಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರತಿಭಟನೆಯ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ದಾರೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮುಖಂಡರು. 2022ರ ಡಿಸೆಂಬರ್ 18ರಂದು ನಡೆದಂತ ಪ್ರತಿಭಟನೆ, ಆ ಸಂದರ್ಭದಲ್ಲಿ ಘೋಷಣೆ ಕೂಗಿರೋದು. ಅಂದಿನ ಪ್ರಕರಣಕ್ಕೆ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಎಫ್ಐಆರ್ ದಾಖಲಾಗಿದೆ. ಪಾಕ್ ವಿದೇಶಾಂಗ ಸಚಿವರ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆಯಾಗಿತ್ತು. ಬಿಜೆಪಿ ಕಾರ್ಯಕರ್ತ ರವಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಸಂಜಯ್ ಸರ್ಕಲಲ್ಲಿ BJP ಮುಖಂಡರುಗಳು ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳದಂಥ ಘೋಷ ವಾಕ್ಯನ ಕೇಳಿದ್ವಿ. ಹಾಗಾಗಿ ಮಾತೆತ್ತಿತು ಅಂದರೆ BJPಯ ಸ್ನೇಹಿತರು ಮತ್ತು ಸಹೋದರರುಗಳು, ನಾವು ದೇಶ ಪ್ರೇಮಿಗಳು, ದೇಶಕ್ಕಾಗಿ ನಾವು ದೇಶ 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 ಅಂತ ಹೇಳುವಂಥವರು ಈಗ ನಮ್ಮ ಏನು ವಿರೋಧಿ ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಕೂಗೋದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ನಾವು ಚರ್ಚೆ ಮಾಡಿ ಭಾಳ ಬೇಸರ ಆಯಿತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಮತ್ತೆ ಇಲ್ಲೂ ಕೂಡ ಕಾಂಗ್ರೆಸ್ ಎಡವಟ್ ಮಾಡ್ಕೊಂಡಿದೆಯಾ? ಹಳೆಯ ಪ್ರಕರಣಕ್ಕೆ ಮರುಜೀವ ಆಗುವಂತಹ ಪ್ರಯತ್ನಗಳಾಗಿದೆಯಾ ಈ ಪ್ರಕರಣದಲ್ಲಿ? ಶ್ರುತಿ, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂಥ ಪ್ರಕರಣವನ್ನು ಕಾಂಗ್ರೆಸ್ ಆರಂಭದಿಂದಲೂ ಕೂಡ ವಿರೋಧ, ಅಂದರೆ ಅದು ಹಾಗೇ ಇಲ್ಲ, ಅದು ಸುಳ್ಳು ಅಂತ ಹೇಳ್ಕೊಂಡು ಬಂದಿತ್ತು. ಅದಾದ ಬಳಿಕ ಮೂವರನ್ನು ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿರುವಂಥದ್ದು. ಮತ್ತೊಂದೆಡೆ BJP ನಾಯಕರುಗಳು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ಆ ಪ್ರಕರಣವನ್ನು ಸಮರ್ಥಿಸ್ಕೊಳ್ಳುವಂಥದ್ದು, ಜೊತೆಗೆ BJP ವಿರುದ್ಧವೂ ಕೂಡ ಗುಬೆ ಕೂರಿಸುವ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಮುಂದಾಗಿದೆ ಅಂತಲೇ ಹೇಳ್ಬೋದು. 2022ರ ಡಿಸೆಂಬರ್ 18ರಂದು ಪ್ರತಿಭಟನೆ ವೇಳೆ BJP ಕಾರ್ಯಕರ್ತನೊಬ್ಬ ಅಂದರೆ ಪಾಕ್ ಪರವಾಗಿ ಘೋಷಣೆ ಕೂಗಿದ್ರು. ಅವತ್ತು ಪಾಕಿಸ್ತಾನ ವಿದೇಶಾಂಗ ಸಚಿವನ ವಿರುದ್ಧ BJP ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಕೂಡ ಘೋಷಣೆಯನ್ನು ಕೂಗಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗುವ ಬರದಲ್ಲಿ ಪರವಾಗಿ BJP ಕಾರ್ಯಕರ್ತ ರವಿ ಎಂಬವರು ಘೋಷಣೆ ಕೂಗಿದ್ರು. ಈ ಪ್ರಕರಣ ಸಂಬಂಧವಾಗಿ ನಿನ್ನೆ ರಾತ್ರಿ ಏನು BJP ಮುಖಂಡ ಕನ್ನಂಬಾಡಿ ಕುಮಾರ್ ಎನ್ನುವರು ಮಂಡ್ಯದ ಪಶ್ಚಿಮ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರ ಸೂಚನೆ ಮೇರೆಗೆ ಕುಮಾರ್ ಅಂದರೆ ಠಾಣೆಯಲ್ಲಿ ದೂರು ನೀಡಿರುವಂಥದ್ದು. ಸದ್ಯ ದೂರಿನನ್ವಯ ಪೊಲೀಸರು FIR ದಾಖಲಿಸ್ಕೊಂಡು ರವಿ ಎಂಬಾತನನ್ನು ಬಂಧನ ಮಾಡಿದ್ದಾರೆ. ರವಿ ಮಾತ್ರ ಅಲ್ಲ, ಶಿವಕುಮಾರ್ ಆರಾಧ್ಯ ಸೇರಿದಂತೆ ಕೆಲವರ ವಿರುದ್ಧ ಕೂಡ ಇವತ್ತು ಅಂದರೆ ಪ್ರಕರಣ ದಾಖಲಾಗಿರುವಂಥದ್ದು. ಸದ್ಯ ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದೆಯಾ ಕಾಂಗ್ರೆಸ್ ಅನ್ನೋದು ಕೂಡ ಇಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಜೊತೆಗೆ ಒಂದು ಕಡೆ ವಿಧಾನಸೌಧದಲ್ಲಿ ನಡೆದಂಥ ಪ್ರಕರಣವನ್ನು ಸಮರ್ಥನೆ ಮಾಡ್ಕೊಳ್ಬೋದಂಥದ್ದು, ಜೊತೆಗೆ ಆ ಪ್ರಕರಣ ನಡೆದೇ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ ವಾದ ಮಾಡ್ಕೊ ಬಂದಿದ್ರು. ಇದೀಗ BJP ಕಾರ್ಯಕರ್ತರ ವಿರುದ್ಧ ಆ ಪ್ರಕರಣವನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.